ಯವ್ವ ಬೆಳಗ್ಗಿಂದ ನನಗೂ ಒಂಥರ ಯಂತ್ರದಂಗೆ ಅತ್ತ ಓಡಾಡಿ ಸಾಕಾಗಿ ಗೊತ್ತಾಗ ಕೆಲಸ ಮಾಡಿ ನಿನ್ನ ಇಡೀ ದಿನ ಮನೆ ಸ್ವಚ್ಛ ಮಾಡೋದಾಗೈತಿ. ಇವತ್ತು ಪುರ್ಸತ್ತಿಲ್ಲ. ಮನೆ ಮಗಳಿದ್ದೂ ಒಬ್ಬೇಕೆ ಮಾಡ್ಕೋಬೇಕೆಲ್ಲ. ಹಾಳದ್ ಲೈಟ್ರಿ ಎತ್ತಾಗ್ಬಾರ್ದನಪ್ಪ. ಅವ ನನ್ನ ಜಳಕ ಆತ. ಏನ್ ಮಾಡ್ಲಿ ಅದಕ್ಕೆ? ಜಳಕ ಮಾಡಿಸಿ ಬಂದನಿ. ಮತ್ತೇನಾತ? ಜಳಕ ಮಾಡಿಸಿ ಹಾಲು ತಿಕ್ಸ್ ಬಂದನಿ. ಮತ್ ನೀ ಸ್ವಚ್ಛ ತಿಕ್ಕಲ್ಲ ಅಂತೇಳಿ ಆತಿಲ್ಲ. ಹೋಗು ಪಟ ಅರ್ಬಿ ಹಾಕು. ಹೋಗಿ ಬಂದೆ. ಇದು ಏನದ ಒಂದು ಹಸಿ ಹಾಕತ್ತೇನಿ. ದಸಿ ತೊಂಬರ್ತೇನೆ ನಡಿ. ಪಟ್ನ ಅರ್ಬಿ ಹಾಕು. ನೀನೇ ಹಾಕ್ಬಾ. ಅಪ್ಪ ನಾ ಅರ್ಬಿ ಹಾಕೊಳಕ್ ಬರಂಗಿಲ್ಲ ಅಂದ್ಲೆ. ಎಲ್ಲ ಇಟ್ಟು ಬಂದೇನೆ ನೋಡ್ಲಿ. ಒಟ್ಟು ಅರ್ಬಿ ಹಾಕೊಂಡು ತಲೆ ಬಚ್ಕೋ. ಹೋಗು ಮಗನ. ಹೋಗಪ್ಪ, ಹಂಗೆ ಮಾಡ್ಬಾರ್ದು. ಹೋಗು. ಇಲ್ಲ ಹೋಗಪ್ಪ, ಕೆಲ್ಸ ಇಲ್ಲ. ಇಲ್ಲ ಹೋಗಪ್ಪ. ಇಸಿ ಮಾಡಿ. ಇಲ್ಲ ಬಂದಿಲ್ಲ. ಇಲ್ಲಡ ನಾ ನಾಷ್ಟಾ ಮಾಡಿಸೋ ಹೊತ್ನಾಗ ಏನಾರ ಇಸಿ ಬಂದತ್ತೆ ಹೆಂಗಂದ್ರೆ ಮತ್ತೆ ಪಡ ಹೊಡಿತೀನಿ. ಮತ್ತೆ ಏನ ಹೋಗಿ ಇಸಿ ಮಾಡೋದಿದ್ರೆ ಮಾಡಿ ಬರೋಗ. ಈಗ ಸಾಲಾಗ ಬಂದ್ರೆ ಏನ್ ಮಾಡ್ತೀಯ? ಬಡೆ ಮಾಡಿ ಬರೋಗ. ಬಂದಿಲ್ಲವ. ಇಲ್ಲಡಪ್ಪ, ಸಾಲಾಗ ಬಂತಂದ್ರೆ ಬಿಡುದಿಲ್ಲ. ಅಲ್ಲೇ ಏನ ಇಲ್ಲಿ ಮಾಡಿದ್ರೆ ನಿನ್ನ ಮಕ್ಕಳಿನ ನಾ ತೊಳಿಬೇಕು. ಇನ್ ಸಾಲಾಗ ಏನಲ್ಲ ಟೀಚರ್ ತೊಳಿತಾಳಂತ ಮಾಡಿ ಏನ ಮಕ್ಕಳಿನ ಅಲ್ಲಿಂದ ನಾರಿಸ್ಕೊಂತ ಹಂಗ ಬರ್ಬೇಕಂತ ಮಾಡಿ. ಹೋಗ ಬಡೆ ಹೋಗು. ಮಕ್ಕಳಿ ತೊಳಿತೀನಿ. ಹೋಗಲ್ಲ ಹೋಗು. ಹಂಗ ಮಾಡ್ಬೇಡ. ಇಸಿ ಮಾಡಿ ಬರೋಗಪ್ಪ. ಬಂದಿಲ್ಲ ನಂಗೆ ಇಸಿ ಬಂದಿಲ್ಲ. ನಾಷ್ಟಕ್ಕೆ ಹಾಕು ನೀ ದೋಸೆ. ನಾನು ಇದು ಹಂಗೆ ಹಾಕೊಂಡ್ಬರ್ತೇನೆ. ಒಂದ ದೋಸೆ ತಿನ್ಸುವತ್ನೇ ಇಸಿ ಬಂದ ತನ್ನ. ಏನೋ ಹುಚ್ಚನಾಗ ಹೊಡೆದು ಹೊಡಿಲಿಲ್ಲ ನನ್ನ ಮತ್ತೆ ಹೆಸರಲ್ಲ. ನೀನು ಹೊಡೆದಿದ್ದ ದೋಸೆ ಹಿಟ್ಟು ಫ್ರಿಜ್ನಾಗ ಇಟ್ಟನಲ್ಲ. ಅಲ್ಲ ಎತ್ತಾಗ ಹೋಗಿದ್ದಾರವ. ಯಮ್ಮ ದೋಸೆ ತಿಂತೇನ್ಬೇ? ಆ ನಿಂಬೆ ಗಿಡ ಕಾಯ್ಕೊಂತ ಬಾಗಲ ಕುಂತ ಬಿಟ್ಟಿವ. ಆತಾಗ ನೀನ ಬೇಕಿದ್ದ ಅವಳು ಗಂಗ ಒಳಗೆ ಬರುವಲ್ಲಿ. ಆತಾಗ ಹಣೆ ಬಾರ್ ಗಣೆ ಚೌತಿ ದಡ ಹಾಕಿ ಮುಗಿಸತ್ತಾಗ ಒಲಿ ಕೆಲಸ ಮುಗಿಸಿ ಒಳಗೆ ಎದ್ದು ಹೋಗ್ಬೇಕಂತ ನಾನು. ಒಟ್ಟು ಈ ನಮ್ನಿ ಕಾಡ್ತೀರಿ ನೋಡು. ಅವ ನಂದೆಲ್ಲ ತಯಾರಾತ. ನಡಿಪ ನಡಿತೀನಿ ನಡಿ. ಅವ ಮಸ್ತಾಗಿತ್ತು ದೋಸೆ. ಮಸ್ತಾಗಿತ್ತವ. ಅವ ತೆಳಗ್ ಹಾಕ್ಬೇಕಿಲ್ಲ ನಂಗೆ ದೋಸೆ ನೋಟ. ಹಾಲು ಕಟ್ಟಬೇಡ. ತೆಳಗಂತ ಬಡ್ಕೋಬೇಡ. ತೆಳಗ್ ಹಾಕೊಂತ ಏನು 11 ತಾಸು ಅಲ್ಲೇ ಕುಂತ ಬಿಡ್ಲಾನ. ಕೆಲಸದವ್ರ ಬೇರೆ ನನಗೆ. ದಪ್ಪನು 4 ತಿಂದು ಹೋಗ. ಆಯ್ತು. ಅವ ಯಾಕ ಹೊಟ್ಟೆ ನೋವು ಆತವ. ಏನು ಸಾಲಿ ಬಿಡ್ತೀಯನ ಈಗ? ಇಲ್ಲ, ಹೊಟ್ಟೆ ಪೈಕನಿ ಹೋಗ್ತಾನೆ. ತಿಂದೋಗ್ಬೇಕು. ಅಷ್ಟು ತಿಂದೋಗ್ಬೇಕು. ಜಾಡ್ಸ ತೋದ್ ಬಿಡ್ತಾನೆ. ನಿಂಗೇನಂದೆ ನಾನು? ಹೋಗಿ ಬಂದು ತಿನ್ನ ಬಾಡೆ ಅಂತ ಅಂದೇ ಇಲ್ಲ ನಿನಗೆ? ಇಲ್ಲ ನಾವಲ್ಲ, ನಂಗೆ ಬಂದಿಲ್ಲ ಅಂದೆ. ಈಗ ಹೊಕ್ಕೇನಂತೇನೆ? ಬರೀ ದಿನ ಇದ ಆತ್ ನಿಂದ. ನೀ ಹೋಗಕ್ಕೆ ನಾ ಹೇಳ್ಬೇಕಲ್ಲ ಅವ್ರ ಬಾಡೆ. ಅವ ಪಟ್ಟಂತ ಹೋಗ್ಬರ್ತಾನೆ. ಸಾಲಿ ಗಾಡಿ ಬರು ಹೊತ್ತಾತ. ಈಗ ಹೊಕ್ಕೇನಂತಿಯಲ್ಲ, ಬಂದಂದ್ರೆ ನಿಲ್ತಾನಂತ ಮಾಡಿ ಅವ. ಮತ್ ಬಿಟ್ಟು ಬರಕ್ಕೆ ಯಾರು ಹೋಗ್ಬೇಕು ನೀನು? ಪಟ್ಟಂದು ಬಂದ್ಬಿಡ್ತೇನೆ. ಹೋಗು ದೌಡೋಗು. ಇಲ್ಲಡ ಮತ್ತೆ ಈಗ ತಿನ್ನೋದು ಹಂಗ ನಿಂದಿರ್ತೈತಿ. ಗಾಡಿ ಬಂತಂದ್ರೆ ಹಂಗ ಹೋದಂದ್ರೆ ಹೊಟ್ಟೆಸ್ಕೊಂಡು ಹೋಗಿ ಏನ್ ಮಾಡ್ತಿ? ಡಬ್ಬಿ ಕಟ್ಟೇನಿ. ಅದಿನ್ನು ತಿನ್ನೋದು 1 ಗಂಟೆಕಲ್ಲ. ಇಂಥದ ಬರೀ ನಿಂದ. ನಾಳಿಂದ ದೌಡ್ ಎದ್ದು ನಿಂದ ಅದನ್ನ ಮುಗಿಸ್ಕೊಲಿಲ್ಲ ಅಂದ್ರೆ ನಿನಗೈತಿ. ನಿನಗೆ ಈಗಲ್ಲ, ನಿನಗೆ ನಾಳೆ ಐತಿ. ನಿನಗೆ ಹೋಗಿ ಉಪವಾಸ ಹೋಗಿ ನಾಯಿ ಅಂತವನ ಇವತ್ತು. ಬಾ ಅಲ್ಲ ಕುಂದ್ರ. ಬಾ ತಿನ್ನಿಸ್ತೀನಿ. ಯಾಕೆ ತಗೋ ಹೊರಗಿಡ. ಮತ್ತದನ್ನ ಹಾಕೊಂಡು ಹೋಗಿ ಕಾಡ್ತಾವ ಮರ ಮಕ್ಕಳತ್ತಾಗ. ಇವಕ್ ಹೋಗಾಕು ಇವಕ್ ಇದು ಮಾಡಾಕು ನಾವ ಹೇಳ್ಬೇಕು ನೋಡತ್ತಾಗ. ಅದು ಏತಿ ಇರಂಗಿಲ್ಲ ತಗ. ದಿನ ಸಾಲಿ ಹೊಂಟೊತ್ನಾಗ ಈ ಬಡ್ಯಂದ ಅರ್ಬಿ ಕಳದ್ ಬೂಟ್ ಕಳದ್ ಸಾಕ್ಸ್ ಕಳದ್ ಓಡಕನ. ಸಾಕ್ಸ್ ಕಳದ್ ಹೋಗು. ಹಂಗ ಹಾಕೊಂಡು ಹೋಗ್ಬೇಡ. ಗಿರ್ಜಿ ಪಾರಕ್ಕ ಎದಕ್ ಬಂದ್ಲ ಇವ ಇಷ್ಟೊತ್ನಾಗ? ತಗ ಎದಕ್ ಬಂದ್ಲ ಏನ? ಪಾರಕ್ಕ ಬಾ ಕುಂದ್ರ. ಬಾ ಸುಮ್ಮನೆ ಬರ್ತಿದ್ದಿಲ್ವ ಇಷ್ಟು ಗಡ ನೀನು? ಕುಂದ್ರ ಚಾ ಕುಡ್ತೀನ? ಒಂದೇನ ಕೆಲ್ಸ ಇತ್ತು ಅದಕ್ಕೆ ಬಂದೆ. ಚಾ ಅಲ್ಲ ಇವ ನಾಷ್ಟಾನು ತಿನ್ಲಾರ್ದಂಗೆ ಬಂದೆ. ಅರ್ಬರ್ಷ ಓಡಿ. ದೇವ್ರಿ. ಹಂಗಾರೆ ದೋಸೆ ಮಾಡಿ ತಿನ್ನೊಂದೇಡ. ಇದು ಬೇಡ, ಹಿಂಗೆ ಮಾಡ. ಒಂದು ಡಬ್ಬಿಗೆ ಹಾಕಿ ದೋಸೆ ಅಂದ್ರೆ ಗನ ಇಷ್ಟ ನನಗೆ. ಆದ್ರೆ ಈಗ ಒಳ್ಳೆ ತಿನ್ನಕ್ಕೆ. ಡಬ್ಬ್ಯಾಗ ಒಂದು 4 ದೋಸೆ ಹಾಕಿ ಒಟ್ಟು ಪಲ್ಯ ಚಟ್ನಿ ಇಟ್ಕೊಡು. ಕೊಂಡು ಹೋದ ಅಂತ ಇದಕ್ಕೆ ಅಂತಾರೆ. ಎಲ್ಲ ತಿನ್ಬೇಕಿಲ್ಲ. ಬಿಸಿ ಬಿಸಿ ಯಾರಿದ್ರೆ ಬೇಸಾಗದಲ್ಲ. ಅಯ್ಯೋ ಮನ್ಯಾಗ ನಾಷ್ಟ ಮಾಡಿ ಬಂದ್ನಲ್ಲಪ್ಪ. ಮೊದ್ಲ ಗೊತ್ತಾಗಿದ್ರೆ ಹಂಗ ಬರ್ತಿದ್ದೆ. ಯಾಕಂದ್ರೆ ಈಗ ನಂಗೆ ತಿನ್ನಾಕ ಮನಸ್ಸಿಲ್ಲವ ಅದಕ್ಕೆ. ಹೌದನ? ಆತು ಕುಂದ್ರ. ಹಂಗಾರ ಕುಂದಿರ್ತೀನಿ. ನಂಗೆ ಗಿರ್ಜಿ ನಿಮ್ ಇತ್ತಲ್ಲ ನಿಂಬೆ ಗಿಡ ಇತ್ತಲ್ಲ, ನಿಂಬಿಕಾಯಿ ಆಗ್ಯಾವನ ಇಲ್ಲ ಅದ್ರಾಗ? ನಿಂಬಿಕಾಯ ಆಗ್ಯಾವ. ಯಾಕ ಈಗ ಬೇಕಾಗಿದ್ವನ? ನಾಳೆ ಅಮಾಸೆ ಅಲ್ಲ, ಅದಕ್ಕೆ 4 ನಿಂಬಿಕಾಯಿ ಬೇಕಾಗಿತ್ತು. ನಿಂಬಿಕಾಯ ಅಲ್ಲ, ನಮ್ಮ ಅತ್ತಿ ನಿಂಬೆ ಗಿಡದ ಒಳ್ಳೆ ನಿಧಿ ಕಾಯಕ್ಕೆ ಹಾವು ಕೂತಿರ್ತೈತಲ್ಲ, ಹಂಗೆ ಕೂತಾಳಲ್ಲೇ ನಿಂಬೆ ಗಿಡದ ಅಂತೇಳಿ. ಯಾರಿಗೆ ಒಂದು ನಿಂಬಿಕಾಯಿ ಕೊಡಬಾರ್ದು ಇವತ್ತು ಅಂತೇಳಿ ಸುಮ್ಮನೆ ಪೇಟೆ ತೊಗೊಂಡ್ಬಿಡ್ತೀನಿ ನೋಡಪ್ಪ. ರಕ ಈಗ ಅಷ್ಟು ಗಿಡ ತುಂಬ ಸುರ್ತಾವು. ಒಂದು 2 ನಿಂಬಿಕಾಯಿ ಇದು ಮಾಡ್ತೀವಿ. ಬಾ ನಿಂಗಂತ ಕೊಡ್ತೇನೆ, ಮತ್ತೆ ಯಾರಿಗೆ ಕೊಡುದಿಲ್ಲ ಹೇಳಿ. ಅಲ್ಲಿ 2 ಬಾ ಕೊಡ್ತೇನೆ. ನಿಂಬಿಕಾಯಿ ರೊಕ್ಕ ಕೊಡ್ತಾರಕ್ಕಾಗಲ್ಲಿಕ್ಕಿಗೆ, ಅದಕ್ಕೂ ನಮ್ಮ ಮನೆಗೆ ಗಂಟು ಬೀಳ್ತಾ. ಹಬ್ಬ ಮನೆ ಬಾಗ್ಲಕ್ಕೆ 2, ನಮ್ಮ ಕಾರ್ ಗಾಡಿ 4,
ಆಮೇಲೆ ಮತ್ತೆ ಅದಕ್ಕೆ ಹಾಂ ಬಾಗಿಲಿಗೆ ಕಟ್ಟಾಕ ಒಂದು, ಕಾರ್ ಗಾಡಿ ಕಟ್ಟಾಕ ಇನ್ನೊಂದು. ಅಲ್ಲಿಗೆ ಕಾರ್ ಗಾಡಿಗೆ 5 ನಿಂಬೆಹಣ್ಣು, ಬಾಗಿಲಿಗೆ ಒಂದು 3 ನಿಂಬೆಹಣ್ಣು ಏಕೋ ಇದು ಮಾಡಿಡಾಕ ಮಾಡಾಕ. ಆಮೇಲೆ ಮತ್ತೆ ಅದಕ್ಕೆ ಬೈಕ್ ಐತಲ್ಲ ನನ್ನ ಮಗಂದು, ಆ ಬೈಕಿಗೆ ಇನ್ನೊಂದೊಂದು ಹಿಂದೊಂದು. ಅಲ್ಲಿಗೆ ಒಂದು 7, 8, 9, 10 ಮತ್ತೆ ಅದಕ್ಕೆ ಬೇಕು. ಇಷ್ಟು ಸಾಕು. ಫ್ಯಾಕ್ಟ್ರಿಗೆ ಅವ್ರಲ್ಲಿ ತೊಗೊಂಬರ್ತಾರೆ, ಅವ್ರವ್ರದ್ದು ಇದಕ್ಕೆ ಅವ್ರವ್ರು ತರ್ತಾರೆ. ಈ ಮನೆ ತಾಕ ಇಷ್ಟು ಬೇಕು. ದೇವ್ರ ಮುಂದೆ ಒಂದು ಇಡಾಕ್ಬೇಕಲ್ಲ, ಒಟ್ಟ ಒಂದು 10, 11 ನಿಂಬೆಹಣ್ಣು ಬೇಕು. ಕಿತ್ಕೊತಾರೆ. ನಿಂಬೆಹಣ್ಣು ರೇಟ್ ಕೇಳಂಗಿಲ್ಲ. ನಮ್ನಿ ಮಳೆಗಾಲ ಅಂದ್ರು ನಿಂಬೆಹಣ್ಣು ಸಸ್ತಾ ಇಲ್ಲ. ಬರ್ಲಿ ಯಾವ್ಯಾಕೆ ಬರ್ತಾಳೆ ಬರ್ಲಿ ಇವತ್ತ ಗಿಡದಂತೇಲೆ ಯಾವ್ಯಾಕ್ಯಾರ ಒಂದು ನಿಂಬಿಕಾಯಿ ಕಿತ್ತಿದ್ ನನಗೆ ಗೊತ್ತಾಲಿ ಇವತ್ತಾಕಿನ ಚಮಡನ ಸುಳಿತೇನೆ ಇವತ್ತು. ಅಲ್ಲ ಬಿಡಾಡ್ಯಾರಿಗೆ 2 ರೂಪಾಯಿ ಕೊಟ್ಟು ತರೋದಾಗದಲ್ಲ ನೋಡೋರಿಗೆ ಊರು ಬಿಡಾಡ್ಯಾರಿಗೆ. ಊರು ಬಿಡಾಡ್ಯಾರ ಅಮಾಸೆ ಐತೆ ನಾಳೆ. ಇವತ್ತು ನಿಂಬಿ ಗಿಡದಂತೇಲೆ ಯಾವ್ಯಾಕ್ಯಾರ ಬರ್ಲಿ ಇವತ್ತು. ಯಮ್ಮ ಏನ್ ಮೇಲೆ ಕುಂತು ಬಿಟ್ಟಿ? ಕುಂದ್ರಬೇಕಾಗೈತಿ. ಕಳ್ಳ್ಯಾರ ಬರ್ತಾರ, ಕಳ್ಳ್ಯಾರ ನಿಂಬಿಕಾಯಿ ಕಳ್ಳ್ಯಾರ. ಅದಕ್ಕೆ ಏನ ನಿಂಬಿಕಾಯಿ ಕಳ್ಳ್ಯಾರ? ಹೂನ ಅಮಾಸೆ ಬರಂಗಲ್ಲ, ಉಣಿವು ಬರಂಗಲ್ಲ. ಯವ್ವ ಈ ನಿಂಬಿ ಗಿಡ ಕಾಯದ್ರಾಗ ಹಾಕತಿ. ರಾತ್ರಿ 12 ಅನ್ನಂಗಲ್ಲ 1 ಅನ್ನಂಗಲ್ಲ ಬಂದು ಕದ್ಕೊಂಡು ಹೋಗ್ತಾರ ನಿಂಬಿಕಾಯಿನ. ತರದಾಗಬೇಕಲ್ಲ ಪೇಟೆಗೆ ರೊಕ್ಕ ಕೊಟ್ಟು. ಏನು 10-15 ರೂಪಾಯಿ ಕೊಟ್ಟು ತರಾಕು ಅಷ್ಟು ಬ್ಯಾಸ್ರ ಅವ್ರಿಗೆ. ಹೌದೌದವಾ ಅದು ಕರೆ. ಹೆಂಗೆ ಮಂದಿ ಮನಿ ಬಕ್ಕಲಾಗ ಹೋಗಿ ನಿಂಬಿಕಾಯಿ ಕದ್ಯಾಕೆ ಮನ್ಸು ಬರ್ತತೆ ಏನೋ ಮಾತಾಗ ಅಸೈ. ಏನೊಂದು 5-10 ರೂಪಾಯಿ ಕೊಟ್ಟು ತರದಾಗಲ್ಲನ? ಹೂನ ಅದನ್ನ ಅಂತಾನೆ ಊರು ಬಿಡಾಡ್ಯಾರಿಗೆ. ಎಷ್ಟು ಚಪ್ಪಲಿ ಹೊಡೆದ್ರೆ ಅಟ್ರಾಗದಾರ. ಯವ್ವ ಈ ನಿಂಬಿಕಾಯಿ ಕಾಯಿ ಎಷ್ಟೊತ್ತಿಗೆ ಸಾಕಾಗಿ ಹೋಗತಿ. ಈಗ ಹಿಡಿದು ತುಂಬ ಇಷ್ಟ ಅದಾವಿಲ್ಲ. ನೋಡ್ಬೇಕಾರೆ ನೀ ಇವತ್ತು ರಾತ್ರಿ ಮುಗಿದ್ ಬೆಳಗ್ಗೆ ಹೇಳೋದ್ರಾಗ ನಿಂಬಿಕಾಯಿ ಇದ್ರ ಕೇಳ. ಈ ಹಳ್ಳ್ಯಾನ ಹೆಂಗಸೂರು ಅದಾರಲ್ಲ ಭಾಳ ಹೊಲಸದಾರ ಅವ್ರು. ಏನ ನಿಂಬಿಕಾಯಿ ಓಸುನು ಹರ್ಕೊಂಡೋಗಿ ತಮ್ಮ ಹೆಣಕ್ಕೆ ಇಟ್ಕೋತಾವ್. ನಾವು ಮನ್ಯಾಗ ಬೆಳೆಸ್ತೀರಿಗೆ ಸಿಕ್ಕಿರಂಗಿಲ್ಲ ಅಂತೀನಿ. ಹರಿದು ಉಪ್ಪಿನಕಾಯಿ ಹಾಕ್ಬೇಕಂತೇಳಿ ಮಣ್ಣಿಂದ ನೋಡಾತೀನಿ. ನನಗೆ ಇವನ್ನ ಹರಿಯೋದಾಗಲ್ಲವ, ಮುಳ್ಳದಾವ ಇದ್ರಾಗ. ಮೊದಲ ಶುಗರ್ ಐತಿ, ಎತ್ತಬೇಕ ಚುಚ್ಚಿ ಗ್ಯಾಂಗ್ರೀನ್ ಪಂಗ್ರೀನ್ ಆದ್ರೆ ಏನು ಮಾಡೋದು. ಹಾಗಾಗಿ ನಾ ಹರಿಯೋದಿಲ್ಲ. ಈಕಿ ನನ್ನ ಸೊಸಿಗೆ ಹೇಳೇನಿ, ಈಕಿನ ಹೂ ಅಂತಾಳ ಸುಮ್ಮನಕ್ಕಳ ಐತಲ್ಲ ಮನೆಯಿಂದ ಬೆಲೆ ಗೊತ್ತಿಲ್ಲ. ಎಲ್ಲರೂ ಹೋಗಿ ಕೊಂಡು ತರೋದಾಗಿದ್ರೆ ಗೊತ್ತಾಕಿತ್ತು. ನನ್ನ ಮಗ ಹೇಳಿದ್ರೆ ಪಾಪ ಅದಕ್ಕೆ ಪುರ್ಸತ್ತಿಲ್ಲ. ಹೌದೌದು ಹರಿದೆಲ್ಲ ತೆಗೆದಿಟ್ಬಿಡ್ರಿ. ಹೌದು ನೀ ಯಾಕೆ ಇಲ್ಲಿ ಬಂದಿ? ಗಿರ್ಜಕ್ಕನ್ ಮಾತಾಡ್ತಾನಂತ ಬಂದೆ. ಅಲ್ಲ ಮುಂಚೆ ಬಾಗಲಾಗಾಚಿ ಬರ್ಬೇಕು ಬೇಡ, ಹಿತ್ತಲ್ ಬಾಗಲಾಗಾಚಿ ಬಂದಿಯಲ್ಲ. ಅದು ಮುಂಚೆ ಬಾಗಲಾಗಾಚಿ ಬರ್ತಿದ್ದೆ. ಅದು ನಾನು ಮರ್ತಂಗ ಇತ್ತಲ್ಲ ಬಾಗಲಾಗಾಚಿ ಬಂದ್ಬಿಟ್ಟೆ. ಅದು ಕರೇನು ಪಾಪ. ನೀನೇನು ಮಂದಿ ಹಂಗ ನಿಂಬಿಕಾಯಿ ಹರಿಯಾಕ ಬಂದಿ ಹೌದಿಲ್ಲ? ಪಾಪ ಗಿರ್ಜಕ್ಕನ್ ಮಾತಾಡ್ಸಕ್ ಬಂದಿ ನೀನು ನಮ್ಮ ಗಿರ್ಜಿನ. ಏನು ಮಾಡ್ಬೇಕು? ಎಲ್ಲರೂ ನಿನ್ನಷ್ಟು ಒಳ್ಳೆಯರಾಗಿರ್ಬೇಕಲ್ಲ. ಹೌದವ ನಾನು ನಿನ್ನೆ 20 ರೂಪಾಯಿ ನಿಂಬಿಕಾಯಿ ತಂದೇನಿ. 20 ರೂಪಾಯ್ದು ಸಾಕು. ಚಲೋ ಬಿಡ ಪ್ರೇಮವ್ವ, ನಿನ್ನಂಗಿರ್ಬೇಕಲ್ಲ ಎಲ್ಲರೂ. ಬಾಪರಕ್ಕ ಅಕ್ಕೆದಕ್ಕೆ ಬಂದ್ರು ನಿಂಬಿಕಾಯಿ ಅಂತ ಬಿಡ್ವಿ. ವಾ ಜೋಕ್ಷಣ ಎತ್ಲಿ. ನಮ್ಮನೆ ಸುಡಲಾರ್ದಷ್ಟು ಆಸ್ತಿ ಐತಿ. 2 ನಿಂಬಿಕಾಯಿಗೆ ಜಿಪ್ಪಣತನ ಮಾಡ್ತತ್ ನೋಡೋದು. ಏನ್ ಬೇ ನಾಷ್ಟ ಆತನ? ಹ್ಞೂನವ ನಾಷ್ಟ ಇನ್ನೂ ಇಲ್ಲ, ಮಾಡ್ಬೇಕು. ನಾನು ಇಲ್ಲೇ ಕುಂತಿದ್ದೆ. ಹೌದನ? ಮಾಡ್ಬೇಕು ಬೇಡ ಹೊತ್ತಾತ. ಅದು ನಿಂಬಿಕಾಯಿ ಕಾಯಕತ್ತೀನಿ. ಇವ್ವ ಊರು ಬಿಡಾಡ್ಯಾರು, ಹಸಿಬುರ್ಕ್ ಬಡ್ಯಾರು. ಗಂಡುಗಳು ಕರ್ಸಾಡ್ಸ್ತಾರ, ಇಲ್ಲ ತಾವ ಬಂದು ಹರ್ಕೊಂಡು ಹೋಗಾರ. ನಿಂಬಿಕಾಯಿನ ಅಮಾಸಿ ಹುಣಿ ಬಂತಂದ್ರೆ ಕಾಯದ ಒಂದು ದೊಡ್ಡ ಅಜ್ಜಿ. ಅದಕ್ಕೆ ಒಂದು 10-15 ರೂಪಾಯಿ ಕೊಟ್ಟು ನಿಂಬಿಕಾಯಿ ತರಲ್ಲ ಅಂತೀನಿ. ಮಕ್ಕ ಮಣ್ಣಲ್ಲಿ ಉಳಿಸಿ ಏನು ಗಳಿಸಿ ಹಂಗ ಅವ್ನು ಕುಂದಿರ್ತಾವ ಏನು ಯಾರಿಗೆ ಗೊತ್ತು. ಏನು ಬಿಲ್ಡಿಂಗ್ ಕಟ್ಟಿಸ್ತಾವ ಏನು 4 ಅಂತಸ್ತಿಂದ. ಅಲ್ಲ ಒಂದು 20 ರೂಪಾಯಿ ಕೊಟ್ರೆ ಒಂದು 5-6 ನಿಂಬೆ ಹಣ್ಣು ಮ್ಯಾಲೆ ಬರ್ತಾವ. ತರದು ಬಿಟ್ಟು ಜಿಪ್ಪುಣ್ತನ ಅಷ್ಟು ಅಂದಂಗೆ ಪರವ. ಏನು ಇತ್ತಾಗ ಬಂದ್ಬಿಟ್ಟು ಬೆಳಗ್ಗೆ ನಿಂಬಿಕಾಯಿ ಹರಿಯಾಕಿರ್ಬೇಕು. ಮುಚ್ಚ ಬಾಯ್. ಸುಡ್ಲಾರ್ದಷ್ಟು ಆಸ್ತಿ ಐತಿ. ನಿಂಬಿಕಾಯಿ ಹರ್ಕೊಡೋಕಳನಕ್ಕಿ ನಿನ್ನಂಗ ಮಾಡಿ ನೀ ಎಲ್ಲಾರನ್ನ ಸುಮ್ಮನೀರ. ನಿಂಬಿಕಾಯಿನೂ ಬೇಕಾಗಿಲ್ಲ ಆಕಿಗೆ. ಏನು ಮನಸ್ಸು ಮಾಡಿದ್ರೆ ಅವ್ರದ್ದು ಅಷ್ಟಕ್ಕೂ ಏನು ಸ್ವಲ್ಪ ಬೇಕನ ಅವರಿಗೆ? ಅವ್ರದ್ದು ಫ್ಯಾಕ್ಟ್ರಿ ಐತಿ, ಹೊಲಕ್ಕೆ ಬೇಕು, ಮನಿಗೆ ಬೇಕು, ಮಷೀನಿಗೆ ಬೇಕು, ಗಾಡಿಗೆ ಬೇಕು, ಕಾರ್ ಗಾಡಿಗೆ ಬೇಕು, ಜಗ್ ಬೇಕು ನಿಂಬಿಕಾಯಿ. ಸುಮ್ಮನೀರು ನೀನು. ಅವ್ರ್ಯಾಕೆ ಇಲ್ಲಿ ಬಂದು ಹರ್ಕೊಂಡೋಕ್ಕಾರ? ಏನೇನಾರ ಹೇಳ್ಬೇಡ ಪ್ರೇಮವ ನೀನು. ಇಲ್ಲಿ ಬೇ ಅವನ್ಯಾರ ನಿಂಬಿಕಾಯಿ ಹಾಕೋತ ತಡಿ ಪಾರಕ್ಕೆ. ತನಕುಂದ್ರೆ ಗಿರ್ಜಿ ಹೊಟ್ಟಿಗೆ ಅನ್ನ ತಿನ್ನೋದಲ್ಲ ನಾಯ್ಕೆ. ಮಂದಿಯವರು ನೀರಾಕಿ ಬೆಳೆಸಿರ್ತಾರ, ನಾವೇನು ಅವ್ರಿಗಾಗೆ ಬೆಳೆಸಿರ್ತೇವನು? ಆಕಿಗೆ ಗೊತ್ತೈತವ, ಆಕಿಗೆ ಗೊತ್ತೈತಿ. ಆಕೆ ಹಂಗೆಲ್ಲ ಹರಿಯಂಗಿಲ್ಲ. ಇಲ್ವೇ ನಂಗೆ ಹೇಳ ಸುಮ್ಮನಿರ. ಹೌದೇನ ಪರಕ ನಿಂಬಿಕಾಯಿ ಬಂದಿಯಾ? ಅದು ನಿನ್ನೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಅಮ್ಮ, ಮರ್ತು ಬಂದ್ಬಿಟ್ಟಾರ್ವೆ. ಹಂಗಾಗಿ ಅದಕ್ಕೆ ಸರಿಯಾನ ಅಂತ ಬಂದೆ ಅಷ್ಟೇ. ಒಂದು 4 ಬಾಳಲ್ಲ. ಹೌದನ? ಆಯ್ತು ತೋರ್ವ ಹರ್ಕೊ. ಮತ್ತೇನು ಬ್ಯಾಡ ಅಂದ್ರೆ ಎಲ್ಲ ಏನು ಚಂದ ಅನ್ಸಂಗಿಲ್ಲ. ಹರ್ಕೊ 4 ಅಲ್ಲ ಹರ್ಕೊ. ಪರಕ ನೀನು ನಿಂಬಿಕಾಯಿ ಹರ್ಕೊಂತೀರ? ನಿಂಗೆ ಎಸ್ಬೇಕಸ ನಾ ಹೋಗಿ ನಿಂಗೆ ಒಂದು 4 ದೋಸೆ ಡಬ್ಬಿಗೆ ಮಾಡಿ ಹಾಕಿ ಪಲ್ಯ ಚಟ್ನಿ ಇಟ್ಟು ಕಟ್ಟಿಡ್ತೇನೆ. ನೀ ಮನೆಗೆ ಹೋಗ್ತೀನಿ. ಕೊಂಡು ಹೋದ ಅಂತಾರಲ್ಲ, ಇದಕ್ಕೆ ಹೇಳೋದು ನೋಡು. ನೀ 2 ನಿಂಬಿಕಾಯಿ ಉಳ್ಸಾಕ ನೋಡ್ತಿ. ಇಲ್ಲಿ ನೋಡಕ್ಕೆ ಹೆಂಗೆ ಹರ್ಕೊಳಕತ್ತ. ಯೋ ನೋಡ ಮುದ್ಕಿ ತಟ್ಟಿ ತುಂಬ ಹರಿದ್ರು ಇನ್ನು ಹುಡುಕ್ತಾನೆ ಅದಾಳ. ಹೌದಲ್ಲ ಪ್ರೇಮಿ? ಸಾಕನ ಪರವ? ಸಾಕು ಒಂದೆರಡು ಬೇಕಾಗಿತ್ತು ಸಾಕು. 1-2. ಅಯ್ಯ ಹೌದಲ್ಲ ಪರಕ ಪಾಪ ಇನ್ನೊಂದು 4 ಬೇಕಾದ್ರೆ ಹರ್ಕೋಬೇಕು ಬೇಡ?
ಈ ಸಾಕ್ಬಿ ಭಾಳ ಬೇಡ ನೀ ಕೊಡ್ತಿ ಅಂತ ಹಾರ್ಕೊಂಡೋಗಿ ಏನು ಮಾಡಿಲ್ಲ ನಾನು ಅಲ್ಲಿ ನಮಗರ ಎದಕ್ಕೆ ಬೇಕೇವ ನಿಂಬಿಕಾಯಿ ಅವ ಕಾರ್ ಗಾಡಿಗೆ ಒಂದು 5 ನಿಂಬೆ ಹಣ್ಣು 4 ಗಾಲಿ ಗಿಡಕ್ಕೆ ಒಂದು ಮುಂದೆ ಕಟ್ಟಾಕ ಆಮೇಲೆ ಬೈಕಿಗೆ ಒಂದು 2 ಒಂದು ಕಟ್ಟಾಕ ಮುಂಚೆ ಬಗ್ಲಕ್ಕೆ ಒಂದು 2 ಆಮೇಲೆ ಒಳಗೊಂದು 2 ಸಾಕವ 2 ನಿಂಬೆ ಹಣ್ಣು ಸಾಕು ಹಂಗೇನ್ರ ಬೇಕಾದ್ರೆ ಬಂದು ಹರ್ಕೊಂಡು ಹೋಗ್ತೇನಂತ ನೀ ಪಾಪ ನೀ ಇಷ್ಟೊಂದು ಪ್ರೀತಿಯಿಂದ ಹೇಳಕತ್ತೀನಿ ನಾ ಬಿಡ್ತೇನೆ ನಾನು ಬರ್ಲಾ ಬರ್ತೇನೆ ಬೇಮ್ಮ ಬರ್ತೇನೆ ಪ್ರೇಮವ ನೀನು ನಿಂಬಿಕಾಯಿ ಹರ್ಕೊಳಕ್ ಇದ್ದೇನ ಏವ ಏನು ಹರ್ಕೊಂತೀರಿ ಏವ ನೀವು ಅಲ್ಲಿ 24 ಗಂಟೆ ಪೇಟೆಗೆ ಓಡಾಡ್ತಿರ್ತಿ ತರಬಾರ್ದ ನಿಂಬಿಕಾಯಿ ಇನ್ನು ನಾನು ನನ್ನ ಗಂಡಿಗೆ ಹೇಳಿದ್ದೆ ಮರ್ತು ಬಂದಾನ ಏನು ನೀ ಏನು ಹಂಗಲ್ಲಲ್ಲ ತರಬಾರ್ದನೆ ರೊಕ್ಕ ಕೊಟ್ಟು ಯಾವ್ದಕ್ಕೆ ಮಂದಿ ಬೇಕಲ್ಲಾಗಾರ ದಸೆ ಮಾಡ್ಕೊತೀರಿ ಇವತ್ತಾಗ ನಮ್ಗೆ ಹಿಂಗೆ ಸೇರಂಗಿಲ್ಲವ ಇವ ದೋಸೆ ಆದ್ವನ ಗಿರ್ಜಿ ಅಲ್ಲ ಇದ್ರ ದುರ್ಗವ್ ಇಲ್ಲಿ ಯಾಡ್ ಅಂತೇಳಿ ಬುಟ್ಟಿ ತುಂಬ ಹರ್ಕೊಂಡು ಹೋಗ್ಯಾಳ ಇನ್ನು ಯಾಡ್ ಅಂತೇಳಿ ಅನ್ನೋದ್ರಾಗದಾಳ ನೋಡು ಏನು ಮಾಡ್ತಿ ಏನು ಹೇಳ್ತಿ ಅಂತ ಅವಕ್ಕೆ 3 ಬಿಟ್ಟು ನಿಂತಾರ ಊರಿಗೆ ದೊಡ್ಡವ್ರಂತ ಅಲ್ಲ ಬಾಯ್ ಬಿಟ್ಟು ಬಿಡೇ ಬಿಟ್ಟು ಅನ್ನಕ್ಕೆ ಆಗಂಗಿಲ್ಲ ಅಂತೇಳಿ ನಾನು ಸುಮ್ಮನದನಿ ಯಾ ನಮ್ನಿ ಹರ್ಕೊಂಡು ಹೋದ್ಲು ಅಲ್ಲ ಸುಳ್ಳಾರ್ದಷ್ಟು ಆಸ್ತಿ ಐತಿ ಮಗ ನೌಕರಿ ಮಾಡ್ತಾನ ನಿಂಬಿಕಾಯಿ ತರಾಕ ಶಣತನ ಮಾಡಿ ಪುಕ್ಕಟ್ಟ ಹರ್ಕೊಂಡು ಹೋದ್ಲು ನೋಡಿ ಇಲ್ಲಿಂದ ಯಮ್ಮ ನಂಗೆ ಯಾರು ಕೊಡು ಎಲ್ಲ ಬಿಡಾಡಿ ಬ್ಯಾಡ ಅಂದಿಟ್ಟತನ ನಿಂಬಿಕಾಯಿಗೆ ಬಂದಿದ್ದು ಅಲ್ಲ ಅಷ್ಟಕೊಂಡ ಆಸ್ತಿ ಇದ್ದಕ್ಕೆ ಬಂದು ನಿಮ್ಮ ಗಿಡದಾಗ ಹರ್ಕೊಂಡು ಹೋಗ್ಯಾಳ ನಾವು ಕೂಲಿ ಕುಟ್ಕೊಂಡು ತಿನ್ನೋರು ನಮ್ಮ ಕಡೆ ಎಲ್ಲಿಂದ ಬರ್ಬೇಕು ಕೊಟ್ಕೊಡು ಹಂಗ್ಯಾಕೆ ಮಾಡ್ತಿ ಅದು ಸರಿ ಏನು ಮೊದ್ಲು ಇವನ್ನೆಲ್ಲ ಹರಿಸಿ ಬುಟ್ಟಿ ತುಂಬಿಸಿ ಒಳಗೆ ಇಡಿಸ್ಬೇಕಾಗೈತಿ ಹರ್ಕೊಂಡು ಹೋಗಿ ನೀವೊಂದು 2 ಹರ್ಕೊಂಡು ಹೋಗು ಆಕಿಗೆ ನಾನು ನೋಡ್ತೇನೆ ಈಗ